ಭಿವಂಡಿ ಅವರು ಇದನ್ನ ಪ್ರೈವೇಟ್ ಅವ್ರು ತಗೋಬೇಕು ಅಂತೇಳಿ ಒಂದು ದೊಡ್ಡ ಚರ್ಚೆ SM ಕೃಷ್ಣ ಅವ್ರ ಕಾಲದಲ್ಲಿ ಬಂತು. ಹಿಂದೆ GH ಪಟೇಲ್ ಕಾಲಕ್ಕೆ ಅದು ಪ್ರಸ್ತಾವನೆ ಬಂದು ಅದು ಬಂದಿತ್ತು. ಅಸೆಂಬ್ಲಿಯಲ್ಲಿ ನಾಣೇನವರು ಅದರ ಬಗ್ಗೆ ವ್ಯಾಪಕವಾಗಿ ದೊಡ್ಡ ಚರ್ಚೆ ಆಯಿತು. ನನ್ನ SM ಕೃಷ್ಣರವರು ಹೊರಗಡೆ ದೇಶಕ್ಕೆ ಕಳಿಸಿದ್ರು, ಇದೇನು ಹೋಗಿ ನೋಡ್ಕೊಂಡು ಬಾ ಅಂತೇಳಿ. ಹೋಗಿದ್ದೆ ನಾನು ಫ್ರಾನ್ಸು ಬೇರೆ ಬೇರೆ ಕಡೆ ಎಲ್ಲ ಈ ವಿಚಾರನ ಪ್ರೈವೇಟೈಸೇಷನ್ ಆಫ್ ವಾಟರ್ ಸಪ್ಲೈ ಅಂತೇಳಿ ಹೋಗಿ ನೋಡ್ಕೊಂಡು ಬಂದೆ. ಅಲ್ಲಿ ಒಂದು ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನಾನು ಬಂದು ಹೇಳಿದೆ ಕೃಷ್ಣ ಸಾಹೇಬರಿಗೆ, ನಮ್ಮಲ್ಲಿ ಇರುವಂತ ಇಲ್ಲಿ BWS ಇಂಜಿನಿಯರ್ ಅವ್ರಕ್ಕಿಂತ ಕಾಂಪಿಟೆಂಟ್ ಇದ್ದಾರೆ, ಒಬ್ಬ ಮಾತ್ರ ಬಂದು ಕೂತ್ಕೋತಾನೆ, ಮಿಕ್ಕಿದವರೆಲ್ಲ ನಮ್ಮವ್ರ ಕೈಲಿ ಕೆಲಸ ಮಾಡಿಸ್ತಾರೆ. ಎರಡನೇದು ಏನೋ ಒಂದು ಪ್ರಪೋಸಲ್ ಮಾಡ್ತಾ ಇದ್ರೆ ಇಡೀ ಟ್ಯಾಪ್ನೆಲ್ಲ ಕಂಪ್ಲೀಟ್ ಎಲ್ಲ ಲೈನಿಂಗ್ನೆಲ್ಲ ಚೇಂಜ್ ಮಾಡ್ಬಿಟ್ಟು ಅವರು ಒಂದು ಹೊಸ ಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ರೇಟ್ ಕೂಡ 30% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಬಹುಶಃ ಇದು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಇದು ಬಹಳ ಕಷ್ಟ ಆಗ್ಬೋದು. ಬೇರೆ ಬೇರೆ ಆಮೇಲೆ ಅದನ್ನ ವ್ಯಾಪಕವಾಗಿ ಖಂಡನೆ ಆಯ್ತು, ಟೈಬಿಟ್ಟು. ಈಗ ನಾನು ತಿರ್ಗಾ ಈಗ BWS ಮಿನಿಸ್ಟರ್ ಆಗಿದ್ದಾಗೂ ನಾನು ಹುಡಿಕೊಂಡು ಬಂದ್ಬಿಟ್ಟಿರೋರೆಲ್ಲ. ನಾನು ಹೇಳಿದೆ ಪವರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದೇ ಬಂತಪ್ಪ. ಬೇರೆ ಬಾಂಬೆ ಡೆಲ್ಲಿಲೆಲ್ಲ ಅದಾನಿ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಎಲ್ಲ ತಗೊಂಡು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಇರೋರ್ಗು ಇದೆಲ್ಲ ಆಗಲ್ಲ, ಸುಮ್ಮನೆ ಬಿಟ್ಬಿಡಿ, ನೀವು ಇದು ಸುದ್ದಿಗೆ ಬರಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸ್ತೆ. ಒಂದಿನ ಬಂದಿದ್ದೆ, ಜಯರಾಮ್ ಚೇರ್ಮನ್ ಆಗಿದ್ದಾಗ ಕೇಳಿದೆ, ನೋಡಿದೆ. 13 ವರ್ಷದಿಂದನೋ 12 ವರ್ಷದಿಂದನೋ ರೇಟೇ ಏರ್ಸಿಲ್ಲ, ಅಂದ್ರೂ ಮ್ಯಾನೇಜ್ ಮಾಡ್ತಾ ಇದ್ದೀರ. ಈಗ ನಾನು ಫರ್ಮ್ ಇದ್ದೇನೆ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಿ ಹೊಸದಾಗಿ ಲೋನ್ ತಗೊಂಡು ಹೊಸದಾಗಿ ಮಾಡಿಲ್ಲ ಅಂದರೆ ಬೆಂಗಳೂರು 1,40,00,000 ನಾಗರಿಕರಿದ್ದಾರೆ, ಅವ್ರಿಗೆ ನೀರು ಒದಗಿಸ್ಕೊಡ್ಲೇಬೇಕು. ನಾನು ಬಂದಮೇಲೆ 6 MLD ನೀರು 6 ಕೂಡ ಈಗ ಎಕ್ಸ್ಟ್ರಾ ಹೇರ್ಸ್ ಮಾಡಿದ್ದೀನಿ. ಎಲ್ಲ ಹುಡುಕಿ ಪಡುಕಿ ಎಲ್ಲೆಲ್ಲಿ ಸೋರ್ಸ್ ಮಾಡ್ಬೋದು ಅಂತ. ಮೇಕೆದಾಟದು ನನ್ನ ಭರವಸೆ ಇದೆ. ಈ ವರ್ಷ 69 TMC ಬಿಡಬೇಕಾಗಿತ್ತು ಇಷ್ಟೊತ್ತಿಗೆ. ನಾವು ಕಾನೂನು ಪ್ರಕಾರ 170 TMC ನೀರನ್ನು ಬಿಟ್ಟಿದ್ದೇವೆ ಕಾವೇರಿಗೆ. ಅಂದರೆ 199 TMC ಅಷ್ಟು ನೀರು ಎಕ್ಸ್ಟ್ರಾ ತಮಿಳುನಾಡಿಗೆ ಹೋಗಿದೆ. ಇದನ್ನು ನಾವು ಕಂಟ್ರೋಲ್ ಮಾಡಿ ನಮಗೆ ಬ್ಯಾಲೆನ್ಸಿಂಗ್ ರಿವರ್ಸ್ ಇದ್ದಿದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಿತ್ತು. ಬಹುಶಃ ಮುಂದಕ್ಕೆ ನನಗೆ ಕೋರ್ಟಲ್ಲಿ ನನಗೆ ನ್ಯಾಯ ಸಿಗ್ತದೆ ಈ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ಅಂತೇಳಿ ನನಗೆ ಭರವಸೆ ಇದೆ. ಅಲ್ಲಿಂದ ನೀರು ತರಬೇಕು. ಇನ್ನೊಂದು ಪ್ರಪೋಸಲ್ಲು ಶರಾವತಿದು ಮೊದಲಿಂದ ಕೂಡ ನಡೀತಾ ಇದೆ. ಈಗ ಪೇಪರ್ ಇದೆ, ಅಲ್ಲಿಯವರು ಸ್ವಾಭಾವಿಕವಾಗಿ ಅವರು ವಿರೋಧ ಮಾಡೇ ಮಾಡ್ತಾರೆ. ಪವರ್ ಎಲ್ಲಿ ಬೇಕಾದ್ರೂ ಜನರೇಟ್ ಮಾಡ್ಬೋದು, ನೀರು ಜನರೇಟ್ ಮಾಡೋಕೆ ಆಗುದಿಲ್ಲ ಅಂತ ಕೂಡ ನಮಗೆ ಅರಿವಿದೆ. ಇದಲ್ಲದೆ ಎತ್ತಿನೊಳೆ ಪ್ರಾಜೆಕ್ಟು, ಕುಡಿಯೋ ನೀರು ಪ್ರಾಜೆಕ್ಟ್ ಅಂತೇಳಿ ಮಧ್ಯ ಅನೇಕ ರಾಜಕಾರಣದ ಒತ್ತಡದಿಂದ ಒಂದು ಹೊಸ ಕಾನೂನನ್ನೇ ತೆಗೆದುಕೊಂಡು ಬಂದ್ಬಿಟ್ಟಿದ್ದೀವಿ. ಏನಂತಂದ್ರೆ ಏನು ನೀರು ಬರ್ತದೆ ಅರ್ಧ ಆ ಕಡೆಗೆ ಅರ್ಧ ಕಿಲೋಮೀಟ್ರು, ಈ ಕಡೆ ಅರ್ಧ ಕಿಲೋಮೀಟ್ರು, ಯಾರಿಗೂ ಬೋರ್ವೆಲ್ ಹಾಕೋಕ್ಕೂ ಕೂಡ ಮತ್ತು ಆ ಪೈಪಲ್ಲಿ ಇದರಲ್ಲಿ ನಾಲೆಯಲ್ಲಿ ನೀರನ್ನ ಓಪನ್ ಇರೋ ಕಡೆ ಟ್ಯಾಪ್ ಮಾಡೋಕ್ಕೆ ಅವಕಾಶ ಕೊಡೋಕೆ ಆಗಲ್ಲ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಒಂದು ಹೊಸ ಬಿಲ್ಲನ್ನು ಮಂಡನೆ ಮಾಡಿ ಇದನ್ನು ನಾನು ಈಗಾಗಲೇ ಗವರ್ನರ್ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗಾಗಲೇ ಕಾನೂನು ಜಾರಿಗೆ ಇದೆ.